ಜಾತಿ ಗಣತಿಗೆ ಯಾವತ್ತೂ ನಮ್ಮ ವಿರೋಧವಿಲ್ಲ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆ ಇದು. ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕಿಸಿ ಗಣತಿ ಮಾಡಲಾಗಿದೆ. ಜಾತಿ ಗಣತಿಯನ್ನ ಇನ್ನೊಮ್ಮೆ ಒಟ್ಟಾಗಿ ಮಾಡಬೇಕು. ಎಲ್ಲಾ ಜಾತಿಯಲ್ಲಿ ಜನರು ಹೆಚ್ಚಾಗಿ ಇರ್ತಾರೆ, ಅದರಂತೆ ನಮ್ಮ ವೀರಶೈವ ಹಾಗೂ ಲಿಂಗಾಯತರಲ್ಲೂ ಹೆಚ್ಚಾಗಿದ್ದಾರೆ. ಹೀಗಾಗಿ ಇಲ್ಲಿ ಪ್ರತ್ಯೇಕವಾಗಿ ಏನು ಸಮೀಕ್ಷೆ ಆಗಿದೆ, ಬೇಡ, ಹಾಗೆ ಒಟ್ಟಾಗಿ ಸೇರಿಸಿ ಮತ್ತೊಮ್ಮೆ ನಡಿಬೇಕು. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿರೋದು. ಜಾತಿ ಗಣತಿಯನ್ನ ಇನ್ನೊಮ್ಮೆ ಒಟ್ಟಾಗಿ ಮಾಡಿ ಅನ್ನುವಂಥ ಒಂದು ಮಾತನ್ನ ಅವರು ಹೇಳಿರೋದು. ಯಾಕೆಂದ್ರೆ ಅವರು ಈಗ ಪಂಚಮಸಾಲಿ ಸಮುದಾಯ, ವೀರಶೈವ ಸಮುದಾಯದ ಪರವಾಗಿ ನಿಲ್ಬೇಕಾಗುತ್ತೆ. ಮತ್ತೊಂದು ಕಡೆ ಸರ್ಕಾರದಲ್ಲಿ ಸಚಿವೆ, ಹಾಗಾಗಿ ಈಗ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಅವ್ರ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕೆಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಇವೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಎಲ್ಲ ಸಚಿವರನ್ನು ಕೂಡ ಒಪಿನಿಯನ್ ಪಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಯಾರ್ಯಾರ ನಿಲುವು ಏನೇನಾಗಿರ್ಬಹುದು ಅದ್ರ ಬಗ್ಗೆನೇ ನೀವು ಒಬ್ಬೊಬ್ಬರ ಒಪಿನಿಯನ್ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಇದಕ್ಕೆ ವಿರೋಧ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ವೀರಶೈವ ಲಿಂಗಾಯತ ಎರಡೂ ಜಾತಿಯನ್ನ ಸೇರಿಸಿ ಒಟ್ಟಿಗೆ ಮತ್ತೊಮ್ಮೆ ಈ ಗಣತಿ ಆಗಬೇಕು ಅನ್ನೋದು ಅವರ ಒಂದು ಆಗ್ರಹ. ನೋಡಿ, ನಾನು ಮುಂಚೆನೂ ಹೇಳಿದ್ದೀನಿ, ಇವತ್ತಲೂ ಹೇಳ್ತಾ ಇದ್ದೀನಿ, ನಾವು ಜಾತಿ ಗಣತಿ ವಿರೋಧ ಇಲ್ಲ. ಆದರೆ ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕ ಮಾಡಾಗಿದೆ. ಸೊ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾಗಿ ಜಾತಿ ಗಣತಿ ಆಗಬೇಕು ಅಂತ. ಯಾಕಂತಂದರೆ 20 ವರ್ಷದ ಹಿಂದೆ ಇದ್ದಂಥ ಜಾತಿ ಗಣತಿ, ಈಗಿನ ಜಾತಿ ಗಣತಿ ಬೇರೆ ಬೇರೆ ಇರುತ್ತೆ. ಎಲ್ಲ ಸಮಾಜ ಬೆಳೆದಿರುತ್ತೆ. ನಾವು ಅದ್ರ ವಿರುದ್ಧ ಇಲ್ಲ. ಯಾಕಂದರೆ ಎಲ್ಲ ಸಮಾಜದ ಜಾತಿಯಲ್ಲಿ ಹೆಚ್ಚಾಗಿರ್ತಾರೆ ಜನ. ಆದರೆ ವೀರಶೈವ ಲಿಂಗಾಯತರು ಅದೇ ಪ್ರಕಾರ ಹೆಚ್ಚಾಗಿರ್ತಾರೆ. ನಮ್ಮ ಜಾತಿಯಲ್ಲಿ ಏನಾಗಿದೆ, 2A ಕೆಲವು ಜನ ಇದ್ದಾರೆ, 3B ಕೆಲವು ಜನ ಇದ್ದಾರೆ, 2B ಕೆಲವು ಜನ ಇದ್ದಾರೆ. ಕೆಲವರು 2A ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ. ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತಾ ಇದೆ. ನೋಡಿ, ನಾನು ಮುಂಚೆನೂ ಹೇಳಿದ್ದೀನಿ, ಇವತ್ತಲೂ ಹೇಳ್ತಾ ಇದ್ದೀನಿ, ನಾವು ಜಾತಿ ಗಣತಿ ವಿರೋಧ ಇಲ್ಲ. ಆದರೆ ವೀರಶೈವ ಲಿಂಗಾಯತ